ಈ ಪೈನಿಯಲ್ ಗ್ರಂಥಿ ನಿಮ್ಮ ವಿಡಿಯೋ ಕಾಣಿಸ್ತಾ ಇಲ್ಲ. ಒಂದ್ ಸೆಕೆಂಡ್ ಸ್ವಾಮೀಜಿ, ಹಂಗೆ ರೆಕಾರ್ಡಿಂಗ್ ಇರ್ತದೆ. ನಮ್ಮ ವಿಡಿಯೋ ಕಾಣ್ತಾ ಇಲ್ವಾ? ನಿಂದು ಕಾಣ್ತಾ ಇಲ್ಲ, ಫೋಟೋ ಕಾಣುತ್ತೆ, ವಿಡಿಯೋ ಕಾಣಿಸ್ತಾ ಇಲ್ಲ. ಒಂದ್ ಸೆಕೆಂಡ್ ಸ್ವಾಮೀಜಿ, ಅದು ರೆಕಾರ್ಡಿಂಗ್ ಇಡ್ತಾ ಇದೆ ಅಷ್ಟೇ. ಸೊ ಈಗ ಈ ಪೈನಿಯಲ್ ಗ್ರಂಥಿ ಏನಕ್ಕೆ ಯಾರಿಗೂ ಓಪನ್ ಆಗೋದಿಲ್ಲ ಅಂತಂದ್ರೆ, ಹಲೋ ಹೇಳಿ ಗುರುಜಿ, ಕೇಳ್ತಾ ಇದ್ದೆ. ನಮ್ಮ ದಿನನಿತ್ಯ ಚಟುವಟಿಕೆ, ನಾವು ತಿನ್ನೋ ಆಹಾರ ಮತ್ತೆ ನಮ್ಮ ಮನಸ್ಸಿನ ಭಾವನೆಗಳು, ಇವುಗಳೆಲ್ಲ ಆ ಪೈನಿಯಲ್ ಗ್ರಂಥಿ ಕೆಲಸ ಮಾಡದೇ ಇರೋಂಗೆ ಮಾಡುತ್ತೆ. ಅರ್ಧಂಬರ್ಧ ಮಾಡುತ್ತೆ ಅಂತಂದರೆ, ಮಿದುಳು ಕೆಲಸ ಮಾಡೋದಕ್ಕೆ ಬೇಕಾಗಿರೋ ಜ್ಯೂಸನ್ನು ಕೊಡುತ್ತೆ, ಸೆಕ್ಸ್ ಅರ್ಜನ್ನು ಕೊಡುತ್ತೆ, ಸೆಕ್ಸುವಲ್ ಇಂಟರ್ಕೋರ್ಸ್ಗೆ ಬೇಕಾಗಿರೋ ಅರ್ಜ್ ಅದನ್ನು ಕೊಡುತ್ತೆ, ಮತ್ತು ನಿದ್ರೆ ಮಾಡೋದಕ್ಕೆ ಬೇಕಾಗಿರೋ ಕೆಲಸಗಳನ್ನು ಮಾಡುತ್ತೆ. ಆಧ್ಯಾತ್ಮದ ಕೆಲಸಗಳನ್ನು ಮಾಡೋದಿಲ್ಲ. ಈ ಪೈನಿಯಲ್ ಗ್ರಂಥಿ ಅನ್ನೋದೇ ಆಧ್ಯಾತ್ಮದ ಕಣ್ಣು, ಆಧ್ಯಾತ್ಮದ ಗ್ರಂಥಿ. ಈ ಆಧ್ಯಾತ್ಮದ ಗ್ರಂಥಿ ಕೆಲಸ ಮಾಡದೇ ಇರೋದಕ್ಕೆ ಕಾರಣ ನೀವು ತಿನ್ನುವ ಆಹಾರ ಪದ್ಧತಿಯು ಒಂದು ಕಾರಣ. ಇದನ್ನ ಕ್ಯಾಲ್ಸಿಫಿಕೇಶನ್ ಹಾಗೆ ಅಂತ ಹೇಳ್ತೀವಿ. ಹಲ್ಲು ಕೆಲವರಿಗೆ ಗಾರೆ ಕಟ್ಟಿದೆ ಅಂತಾರೆ, ಕೇಳಿದ್ದೀರಾ? ಗಾರೆ ಕಟ್ಬಿಡುತ್ತೆ ಹಲ್ಲಲ್ಲಿ. ಏನೇ ದಿನನಿತ್ಯ ಚೆನ್ನಾಗಿ ಹಲ್ಲು ಉಜ್ತಾ ಇದ್ರು ಹಲ್ಲು ಗಾರೆ ಕಟ್ಕೊಂಡ್ಬಿಡುತ್ತೆ. ಅದನ್ನು ಆವಾಗ ನೀವು ತೆಗೆದೇ ಹೋದರೆ ಏನಾಗುತ್ತೆ ಅಂದರೆ, ಗಾರೆನ ಹಲ್ಲು ಡಾಕ್ಟರ್ ಹತ್ರ ಹೋಗಿ ನೀವು ಕಿತ್ತಾಕಬೇಕು. ನಿಮ್ಮ ಕೈಯಲ್ಲಿ ಗಾರೆ ತೆಗಿಯೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಹಲ್ಲಲ್ಲಿ. ಹಾಗೇನೆ ಈ ಪೈನಿಯಲ್ ಗ್ರಂಥಿ ಮೇಲ್ಗಡೆ ಟೋಪಿ ಥರ ಕೆಳಗೆ ಮೇಲೆ ಅಥವಾ ಕಳೆಗಾಯಿ ಬೀಜ ಥರ ಇರುತ್ತೆ. ಅದರ ಮೇಲೆ ಗಲೀಜು ತುಂಬಿಕೊಳ್ಳುತ್ತೆ. ಕಣ್ಣಿಗೆ ಪೊರೆ ಬಂದರೆ ಹೇಗೆ ಒಂದು ಲೇಯರು ಸುತ್ತಕೊಳ್ಳುತ್ತೆ, ಕಣ್ಣು ಕಾಣೋದಿಲ್ಲ ಪೊರೆ ಬಂದ್ಬಿಟ್ರೆ, ಹಾಗೆ ಈ ಪೈನಿಯಲ್ ಗ್ರಂಥಿ ಮೇಲೆ ಒಂದು ಲೇಯರು ಬಂದು ಕೂತ್ಕೊಂಡ್ಬಿಡುತ್ತೆ. ಈ ಹಿಪೋಥಾಲ್ಮಸ್ಸು, ಪಿಟ್ಯೂಟ್ರಿ, ಈ ಪೈನಿಯಲ್ ಗ್ರಂಥಿ ಮೂರು ಕರೆಕ್ಟಾಗಿ ಸಮನಾಗಿ ಕೆಲಸ ಮಾಡಬೇಕು. ಆವಾಗಲೇ ಪೈನಿಯಲ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡೋದು. ಸೊ ಇದು ಏನಾಗುತ್ತೆ, ಯಾವಾಗ ಇದರ ಮೇಲ್ಗಡೆ ಒಂದು ಪದರ ಕೂತ್ಕೊಂಡ್ಬಿಡುತ್ತೆ, ಆ ಗ್ರಂಥಿಗಳು ಬೇರೆ ಗ್ರಂಥಿಗಳು ಬಿಡೋ ಜ್ಯೂಸ್ಗಳನ್ನು ತಗೊಂಡು ಅದಕ್ಕೂ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಇದು ಸರಿ ಕೆಲಸ ಮಾಡಲ್ಲ. ಹೇಗೆ ನಾವು ಹಲ್ಲುಗಾರೆಯನ್ನು ತೆಗಿತೀವಿ, ಹಾಗೆ ಈ ಪೈನಿಯಲ್ ಗ್ರಂಥಿ ಮೇಲ್ಗಡೆ ಕೂತಿರುವ ಈ ಪದರವನ್ನು ತೆಗಿಬೇಕು. ಅದನ್ನು ತೆಗೆದರೆ ಮಾತ್ರ ಮೂರನೇ ಕಣ್ಣನ್ನು ಓಪನ್ ಮಾಡೋಕ್ಕೆ ಸಾಧ್ಯ. ಇದು ಸೀಕ್ರೆಟ್ಟು. ಇದನ್ನು ಹೆಂಗೆ ತೆಗೆಯೋದು, ಇದು ಒಂದು ಕಡೆ. ಈ ಹಲ್ಲಿನ ಗಾರೆನ ತೆಗಿತೀವಿ, ಅದು ಒಂದು ತಿಂಗಳು 2 ತಿಂಗಳು ಆದಮೇಲೆ ತಿರುಗಿ ಕಟ್ಕೊಳ್ಳುತ್ತೆ. ಹಲ್ಲು ಗಾರೆ ಏನಕ್ಕೆ ಹಲ್ಲಲ್ಲಿ ಕಟ್ಕೊಳ್ಳುತ್ತೆ ಅಂತನೋ ವಿಚಾರವನ್ನು ತಿಳ್ಕೋಬೇಕು. ಹಾಗೇನೆ ಪೈನಿಯಲ್ ಗ್ರಂಥಿ ಮೇಲೆ ಯಾತಕ್ಕೆ ಒಂದು ಪದರ ಕ್ಯಾಲ್ಸಿಫಿಕೇಶನ್ ಏನಕ್ಕಾಗತ್ತೆ ಹಾಗೆ ಅಂತನೋ ವಿಚಾರವನ್ನು ತಿಳ್ಕೊಂಡು, ಪೈನಿಯಲ್ ಗ್ರಂಥಿ ಮೇಲೆ ಕ್ಯಾಲ್ಸಿಫಿಕೇಶನ್ ಪದರ ಕೂತ್ಕೊಳ್ಳದೆ ಇರೋ ಹಾಗೆ ಆಹಾರಗಳನ್ನು, ಬೇರೆ ಚಟುವಟಿಕೆಗಳನ್ನು ನೀವು ಬದಲಾಯಿಸ್ಕೊಂಡ್ರೆ ಮಾತ್ರ ಮೂರನೇ ಕಣ್ಣು ಪರ್ಫೆಕ್ಟಾಗಿ ಓಪನ್ ಆಗುತ್ತೆ, ಇಲ್ಲದ್ರೆ ಓಪನ್ ಆಗೋದಿಲ್ಲ. ಇದು ಸೀಕ್ರೆಟ್. ಇದನ್ನು ಡಿಕ್ಯಾಲ್ಸಿಫಿಕೇಶನ್ ಹಾಗೆ ಅಂತ ಹೇಳ್ತೀವಿ. ಡಿಕ್ಯಾಲ್ಸಿಫಿಕೇಶನ್ ಏನು ಪದರ ಇದೆ, ಆ ಪದರನ್ನು ತೆಗೆಯೋದಕ್ಕೆ ಬೇಕಾಗಿರೋ ವಿಧಾನಗಳು, ಅವುಗಳು ಸುಮಾರಿದೆ. ಅಷ್ಟನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ಪರ್ಮನೆಂಟಾಗಿ. ನನ್ನ ಹತ್ರ ಸುಮಾರು ಪ್ರಶ್ನೆ ಕೇಳ್ತಾರೆ, ಗುರುಗಳೇ ನಾನು 1 ವರ್ಷ 2 ವರ್ಷದಲ್ಲಿ ಆಧ್ಯಾತ್ಮ ಸಾಧನೆ ಮಾಡಬೇಕಾದ್ರೆ
ಧ್ಯಾನ ಮಾಡಬೇಕಾದ್ರೆ ಸುಮಾರು ಅನುಭವಗಳಾಯಿತು. ಅದೇ ಧ್ಯಾನವನ್ನು ಇವಾಗ ಮಾಡ್ತಾ ಇದ್ದೀನಿ, ಆದರೆ ಆಗಿದ್ದ ಅನುಭವಗಳು ಈಗ ಆಗೋದಿಲ್ಲ. ಹಾಗೆ ಅಂತ ಪ್ರಶ್ನೆ ಕೇಳ್ತಾರೆ ನನ್ನ. ಇದು ಯಾತಕ್ಕೆ ಈ ಥರ ಆಗುತ್ತೆ ಅಂತಂದರೆ, ಸಾಮಾಜಿಕ ಜೀವನದಲ್ಲಿ ನಮ್ಮನ್ನು ನಾವು ತೊಡ್ಕೊಂಡಾಗ ನಮ್ಮ ದಿನನಿತ್ಯ ಆಹಾರ ಪದ್ಧತಿ, ದಿನನಿತ್ಯ ಚಟುವಟಿಕೆಗಳು, ನಮ್ಮ ಎಮೋಷನ್ಗಳು ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ ದಿನಕ್ಕೆ ದಿನಕ್ಕೆ. ಅದು ಒಂದೇ ಥರ ನೀವು ಇರಬೇಕು. ಸಾಧನೆ ಬೇಕಾಷ್ಟು ಜನ ಹೆಸರೇಳಕ್ಕಿಟ್ಟ ಇಲ್ಲ. ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲೇ ಬೇಕಾಷ್ಟು ಮಹಾನ್ ಪುರುಷರು, ಭಾವರು ಅಂತ ಹೇಳ್ಕೊಳ್ಳೋ ಗುರುಗಳು ಬೇಕಾಷ್ಟು ಜನ ಇದ್ದಾರೆ. ಅವರೆಲ್ಲ ನೀವು ಒಂದು 5 ವರ್ಷ 10 ವರ್ಷದ ಹಿಂದೆ ನೋಡಿದರೆ ಅವ್ರ ಮುಖದಲ್ಲಿ ಏನು ತೇಜಸ್ಸು, ಏನು ಕಳೆ. ಅದೇ ವ್ಯಕ್ತಿಯನ್ನು ಇವಾಗ ನೋಡಿ ಕೋಟಾನು ಕೋಟಿ ರೂಪಾಯಿ ಸೇರಿಸ್ಬಿಟ್ರು, ಏನೇನೋ ವ್ಯವಹಾರಗಳೆಲ್ಲ ಮಾಡ್ತಾರೆ, ಮುಖದಲ್ಲಿ ಕಳೆ ಹೊಟ್ಟೋಯ್ತು. ಕೆಲವೊಂದು ಜನ ಹೆಸರು ಹೇಳ್ಬೇಡಿ, ಹೆಸರು ಹೇಳ್ಬಾರ್ದು, ಯಾರ ಹೆಸರು ಹೇಳ್ಬಾರ್ದು. ಆ ಗುರುಗಳ ಶಿಷ್ಯಂದ್ರ ಮುಖದಲ್ಲಿರೋ ಕಳೆ ಗುರುಗಳಿಲ್ಲ. ಹೌದು. ಇದು ಯಾತಕ್ಕಿದೆ ಅಂತಂದ್ರೆ, ಶಿಷ್ಯಂದರು ಸಾಧನೆ ಮಾಡ್ತಾರೆ, ಗುರು ಸಾಧನೆ ಮಾಡೋದನ್ನು ಬಿಟ್ಬಿಟ್ರು. ಗುರು ಸಾಧನೆ ಮಾಡೋದು ಯಾವಾಗ ಬಿಟ್ಟರು, ಅವರು ಸಾಧನೆ ಮಾಡಿದ್ದೆಲ್ಲ ಕೆಳಗಿಳಿದೋಯ್ತು. Okay. ಹಾಗೇನೆ ಈ 3ನೇ ಕಣ್ಣು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಸಾಧನೆ ಕೊನೆ ತನಕ ನಿಮಗೆ ಫಲ ಕೊಡಬೇಕು ಅಂತಂದರೆ ಮಾಡ್ತಾ ಇರೋ ಸಾಧನೆಯನ್ನು ನಿಲ್ಲಿಸಬಾರ್ದು. ಹೆಚ್ಚು ಕಮ್ಮಿ ನಾನು 35ನೇ ವರ್ಷದಲ್ಲಿ ಸಾಧನೆ ಶುರು ಮಾಡಿ ಈಗ ನನಗೆ 65 ವರ್ಷ, 30 ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀನಿ. Okay, ಸ್ವಾಮಿ. ಅದು ಯಾವಾಗ ನಾವು ನಿಲ್ಲಿಸ್ತೀವಿ, 1 ದಿವಸ 2 ದಿವಸ ಅದರ ಪರವಾಗಿಲ್ಲ. ಆದರೆ 1 ದಿವಸ 2 ದಿವಸ ನಿಲ್ಲಿಸ್ಬಿಟ್ರೆ 3ನೇ ದಿವಸ ನಿಲ್ಲಿಸ್ಬೇಕು ಅಂತ ಹೇಳುತ್ತೆ ಮನಸ್ಸು. ಯಾವುದೇ ನಿಂತರೂ ಈ ಸಾಧನೆ ನಿಲ್ಲಿಸಬಾರ್ದು. 1 ದಿನ 2 ದಿನ, 1 ವಾರ 10 ದಿವಸ ನೀವು ಮಾಡಬೇಕಾಗಿರೋ ಸಾಧನೆಗಳನ್ನು ಮಾಡದೆ ಬಿಟ್ಬಿಟ್ರೆ ತಿರುಗು ಪೈನಿಯಲ್ ಗ್ರಂಥಿ ಮೇಲ್ಗಡೆ ಆ ಪದರ ಬಂದು ಕೂತ್ಕೊಳ್ಳುತ್ತೆ. ತಿರುಗಿ ಪದರ ತೆಗೆಯೋದಕ್ಕೆ ಹೋರಾಟ ಮಾಡಬೇಕು. ಸತತವಾಗಿ ಹೇಳಿಕೊಟ್ಟಿರುವ ವಿಚಾರಗಳನ್ನು ಕರೆಕ್ಟಾಗಿ ಕಲಿತು ಕೊನೆಯ ತನಕ ಮಾಡಿದರೆ ಮಾತ್ರ ಪೈನಿಯಲ್ ಗ್ರಂಥಿ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ನೀವು. ನಿಲ್ಲಿಸಬಾರ್ದು ಸಾಧನೆನ. ಮುಕ್ತಿ ಸಿಗೋ ತನಕ, ಭಗವಂತನ ಜೊತೆ ನಾವು ಸೇರೋ ತನಕ ಸಾಧನೆ ನಿಲ್ಲಬಾರದು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಸ್ವಾಮಿ.